ತಲಪಾಡಿ ದೇವಿಪುರದ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಸಹಿತ ಚಂಡಿಕಯಾಗ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ಕಾರ್ಯಕ್ರಮಗಳೊಂದಿಗೆ ರವಿವಾರ ಸಂಪನ್ನಗೊಂಡಿದೆ. ಸೋಮವಾರ ಶ್ರೀ ಕ್ಷೇತ್ರದಲ್ಲಿ ನವಕ ಪ್ರದಾನ, ಕಲಶಾಭಿಷೇಕ, ಸಂಪ್ರೋಕ್ಷಣೆ, ಮಹಾಪೂಜೆ, ಮಹಾಮಂತ್ರಾಕ್ಷತೆ, ಪ್ರಸಾದ ವಿತರಣೆ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ವರ್ಕಾಡಿ ದಿನೇಶ್ ಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ತಲಪಾಡಿ ಗಣೇಶ್ ಭಟ್ ಉಪಸ್ಥಿತಿಯಲ್ಲಿ ಹಾಗೂ ರಾಜಪುರೋಹಿತ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಭಟ್ ಅವರ ಪೌರೋಹಿತ್ಯದಲ್ಲಿ 6 ದಿನಗಳ ಕಾಲ ವೈದಿಕ ಕಾರ್ಯಕ್ರಮಗಳು ನಡೆದು ರವಿವಾರ ಬೆಳಿಗ್ಗೆ 7:30 ರಿಂದ ಶತಚಂಡಿಕ ಯಾಗ ಆರಂಭಗೊಂಡು ಪೂರ್ಣಾಹುತಿ ನಡೆಯಿತು. ಮಧ್ಯಾಹ್ನ 12 ಗಂಟೆಯಿಂದ ಚಿನ್ನದ ಪೀಠ ಪ್ರಭಾವಲಿ, ಚಿನ್ನದ ಅಟ್ಟೆ ಕಣ್ಣಟ್ಟಿ ಸಮರ್ಪಣೆ, ಮಹಾಪೂಜೆ, ಮಹಾ ಅನ್ನ ಸಂತರ್ಪಣೆ, ಶ್ರೀರಂಗ ಪೂಜೆ, ಮಹೋತ್ಸವ ಬಲಿ, ಅಷ್ಟವದನ ಸೇವೆ ಜರುಗಿತು. ಗೌರವಾಧ್ಯಕ್ಷರಾದ ಕೆ ರಾಮಚಂದ್ರ ಆಚಾರ್ ಬಳ್ಳಾರಿ, ಡಾಕ್ಟರ್ ಎಂ.ಬಿ. ಪುರಾಣಿಕ್ ಮಂಗಳೂರು, ಪವಿತ್ರ ಪಾನಿ ಸುರೇಶ್ ಶಿತ್ತಿಲಾಯ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು, ಶತಚಂಡಿಕ ಯಾಗ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ಗುತ್ತು, ಕಾರ್ಯಾಧ್ಯಕ್ಷ ರಾಮ್ ಮನೋಹರ್ ರೈ ತಲಪಾಡಿ ದೊಡ್ಡಮನೆ, ಹಾಗೆಯೇ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಾರಾಯಣ್ ಕಜೆ, ಮೋಹನ್ ದಾಸ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.